ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಆಕ್ಚುಲಿ ನಾನು ಒಂದು ಫಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಎಕ್ಸ್ಪಲ್ಸ್ 210 ಟಾಪ್ ವೇರಿಯಂಟ್ ಬಗ್ಗೆ ಹಾಕಿದೆ. ಸೊ ತುಂಬಾ ಜನ ಏನ್ ಕೇಳ್ತಾ ಇದ್ರಿ ಅಂತ ಹೇಳಿ, ಟಾಪ್ ವೇರಿಯಂಟ್ಗೂ ಮತ್ತೆ ಬೇಸ್ ವೇರಿಯಂಟ್ಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದನ್ನ ನಾನು ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದಾದ್ಮೇಲೆ ಒಂದು ಯೂನಿಕ್ ಟಾಪ್ ವೇರಿಯಂಟ್ಗೂ ಮತ್ತೆ ಬೇಸ್ ವೇರಿಯಂಟ್ಗೂ ಏನ್ ವ್ಯತ್ಯಾಸ ಇದೆ ಇದರಲ್ಲಿ, ಅದನ್ನ ನಾನು ನಿಮಗೆ ಅದನ್ನು ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಪೇಜ್ ಓಪನ್ ಮಾಡಿ ಒಂದ್ 2-3 ವಿಡಿಯೋಸ್ ನೋಡಿ. ಇಷ್ಟ ಆದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಮತ್ತೆ ಬೇಸ್ಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ನಿಮಗೆ ಟಾಪ್ ಹ್ಯಾಂಡಲ್ ಬಂದ್ಬಿಟ್ಟು ಟಾಲಿ ವಿಂಡ್ಶೀಲ್ಡ್ ಬರುತ್ತೆ. ಸೊ ನಕಲ್ ಗಾರ್ಡ್ಸ್ ಬರುತ್ತೆ, ನಕಲ್ ಗಾರ್ಡ್ಸು ಮತ್ತು ಗ್ರಾಬ್ ಹ್ಯಾಂಡಲ್ ಅಂತಲೂ ಕೂಡ ಬರುತ್ತೆ. ಅದಾದಮೇಲೆ ನಿಮಗೆ ಬ್ಯಾಕ್ ಸೈಡ್ ಬಂದರೆ ಬ್ಯಾಕ್ ಸೈಡ್ ಪ್ರೊಫೈಲಲ್ಲಿ ನಿಮಗೆ ಟ್ಯಾಪ್ ರಾಕ್ ಬರುತ್ತೆ. ಇನ್ ಥಿಂಕ್ ಬಂದ್ಬಿಟ್ಟು ಡ್ಯೂಯಲ್ ಚಾನಲ್ ABS. ಡ್ಯೂಯಲ್ ಚಾನಲ್ ABS ಬಂದ್ಬಿಟ್ಟು ಓನ್ಲಿ ಟಾಪ್ ಹ್ಯಾಂಡಲ್ ಮಾತ್ರನೇ ಬರುತ್ತೆ, ಬೇಸಲ್ಲಿ ಯಾವುದೇ ರೀತಿ ಬರಲ್ಲ. ಬೇಸಲ್ಲಿ ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS ಬರುತ್ತೆ, ಮತ್ತು ನಕಲ್ ಗಾರ್ಡ್ಸ್ ಇರಲ್ಲ, ಮತ್ತು ನಿಮಗೆ ವಿಂಡ್ಶೀಲ್ಡ್ ಇರುತ್ತೆ, ಬಟ್ ಅದು ಟಾಲಿ ಆಗಿರಲ್ಲ, ಶಾರ್ಟ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಲಗೇಜ್ ರಾಕು ಕೂಡ ಬರಲ್ಲ, ನಾರ್ಮಲ್ ಆಗಿ ಬರುತ್ತೆ. ಅದಾದ್ಮೇಲೆ ಮೈನ್ ಬಂದ್ಬಿಟ್ಟು ನಿಮಗೆ ಅದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಇದರಲ್ಲಿ ಬಂದ್ಬಿಟ್ಟು TFT ಡಿಸ್ಪ್ಲೇ ಬರುತ್ತೆ ನಿಮಗೆ ಇದರಲ್ಲಿ ಟಾಪ್ ಹ್ಯಾಂಡ್ ಅಲ್ಲಿ. ಅದು ಬೇಸಲ್ಲಿ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಮೀಟರ್ ಮಾತ್ರನೇ ಬರುತ್ತೆ. ಸೊ ಅದು ಒಂದು ಟಾಪ್ಗೂ ಮತ್ತೆ ಬೇಸ್ಗೂ ಇರೋ ವ್ಯತ್ಯಾಸ. ಅದಾದ್ಮೇಲೆ ಮೈನ್ ಥಿಂಕು ಇದರಲ್ಲಿ ಬಂದ್ಬಿಟ್ಟು ಜನ ಮೈನ್ ಪರ್ಪಸ್ ಮೈಲೇಜ್ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ 1000 ಹತ್ತತ್ರ ಓಡಿದೆ, 1000 ಹತ್ತತ್ರ ಓಡಿದೆ. ಇವಾಗ ಮೈಲೇಜ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ಆವರೇಜ್ ಫ್ಯೂಯಲ್ ಅಂತ ಏನಿದೆ, ಸೊ ಇದು ಬಂದ್ಬಿಟ್ಟು 27 kmph. ಸೊ ಇದು 1 ಲೀಟರ್ಗೆ ಬಂದಿರೋಂಥ ಮೈಲೇಜು. ಸೊ ಇದು ಬಂದ್ಬಿಟ್ಟು ಟೆಸ್ಟೆಡ್ ಗಾಡಿ ನಮ್ದು ಆ್ಯಕ್ಚುಲಿ. ಸೊ ಟೆಸ್ಟೆಡ್ ಗಾಡಿನ ನಾವು ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲರೂ ಕೂಡ ಸ್ವಲ್ಪ ರ್ಯಾಶ್ ಆಗೇ ಓಡಿಸ್ತಾರೆ. ಸೊ ಎಷ್ಟೇ ರ್ಯಾಶ್ ಓಡಿಸಿದ್ರು ಕೂಡ ನಿಮಗೆ ಮೈಲೇಜ್ ನೋಡ್ಕೊಳ್ಳೋದಾದರೆ ರಿಯಲ್ ಟೈಮಲ್ಲಿ 27 ಬಂದಿದೆ. ಸೊ 27 ಅಂದರೆ 27 ಅಂತ ಹೇಳಿದ್ರೆ ಒಂದು ಗುಡ್ ಮೈಲೇಜ್ ಆ್ಯಕ್ಚುಲಿ. ಸೊ ಇದನ್ನೇ ನೀವು ಲಾಂಗಲ್ಲಿ ಇಲ್ಲ ಹೈವೇಲಿ ಇಲ್ಲ ಸ್ವಲ್ಪ ದೂರ ತೊಗೊಂಡೋದಾಗ ನಿಮಗೆ ಮೈಲೇಜು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ಸಿಂಗಲ್ ರೈಡ್ ಅಂದರೆ ರೈಡರ್ ಮಾತ್ರನೇ ಗಾಡಿನ ರೈಡ್ ಮಾಡಿದ್ರೆ ನಿಮಗೆ ಮೈಲೇಜ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದೇ ಪಿಲಿಯನ್ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅಂದರೆ ಇವಾಗ ಕಂಪನಿ ಕ್ಲೈಮ್ ಮಾಡ್ತಾರೆ ಅದು ಬಂದ್ಬಿಟ್ಟು 35 ಅಂತ ಹೇಳ್ಬಿಟ್ಟು, ಬಟ್ 35 ಮೇ ಬಿ ಡೌಟ್ ಆ್ಯಕ್ಚುಲಿ. ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಿಟಿಯಲ್ಲಿ ಒಂದು 30 ನೋಡ್ದಂಗೆ ಕನ್ಸೋಲ್ ಮೀಟ್ರಲ್ಲಿ ಏನು ತೋರಿಸ್ತಾ ಇದೆ ಅದನ್ನೇ ನಾನು ನಿಮಗೆ ತೋರಿಸಿದ್ದೀನಿ. 30 ಬರುತ್ತೆ, 30+ ಕೂಡ ನೀವು ಹೈವೇಲಿ ಕ್ರೂಸ್ ಮಾಡ್ಬೋದು. ಅದು ಕೂಡ 60-70 ಸ್ಪೀಡ್ನ ಮೇಂಟೈನ್ ಮಾಡಿದ್ರೆ ಮಾತ್ರ. ಅದಾದಮೇಲೆ ಮೇಯ್ನು ಇದ್ರ ಎಕ್ಸಾಸ್ಟ್ ಸೌಂಡು. ಸೊ ಎಕ್ಸಾಸ್ಟ್ ಸೌಂಡು ಲಾಸ್ಟ್ ಟೈಮ್ ನಾನು ಕೇಳಿಸಿದೆ, ಬಟ್ ಅದು ಕ್ಲಿಯರ್ ಆಗಿರಲಿಲ್ಲ ಅನಿಸುತ್ತೆ. ಸೊ ನಾನು ಇವಾಗ ಆನ್ ಮಾಡಿಬಿಟ್ಟು ಮತ್ತೆ ನಿಮಗೆ ಅದನ್ನೊಂದ್ಸಲ ಕ್ಲಿಯರಾಗಿ ಕೇಳಿಸ್ಬಿಡ್ತೀನಿ, ನೋಡ್ಬಿಡಿ. ಸೊ ಕೇಳಿಸ್ಕೊಂಡ್ರಿ ಅಲ್ಲ ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಕ್ಲಿಯರಾಗಿ ಕೇಳಿಸ್ಬಿಡ್ತೀನಿ ನೋಡಿ. ಸೊ ಕೇಳಿದ್ರೆ ಅಲ್ವಾ ಎಕ್ಸಾಸ್ಟ್ ನೋಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಶಾರ್ಟ್ ವಿಡಿಯೋ. ಸೊ ಫುಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕೆಳಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ಸ್ಟಾ ಪೇಜ್ನು ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನೆಕ್ಸ್ಟು ನಿಮಗೆ ಯಾವ ಗಾಡಿ ವಿಡಿಯೋ ಬೇಕು ಮತ್ತು ಯಾವ ಗಾಡಿದು ಟಾಪ್ ಸ್ಪೀಡ್ ಆಗಿರ್ಬೋದು ಇಲ್ಲ ಮೈಲೇಜ್ ಆಗಿರ್ಬೋದು, ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿ ಕೆಳಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಆ ವಿಡಿಯೋನ ನಿಮಗೆ ಮಾಡಾಕ್ತೀನಿ. ಸೊ ಈ ವಿಡಿಯೋಗೆ ಇಷ್ಟ ಗೈಸ್, ಥ್ಯಾಂಕ್ ಯು ಸೋ ಮಚ್.